ಯೂಟ್ಯೂಬ್ ನೀವು ಯಾವ ಹಣವನ್ನು ಕೊಡಬೇಕಾಗಿಲ್ಲ. ಆರಂಭದಲ್ಲಿ ನಿಮಗೆ ಲೈಸೆನ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತದೇನು ಕೂಡ ಇಲ್ಲ. ಹೀಗಾಗಿ ಯೂಟ್ಯೂಬ್ನಲ್ಲಿ ನಿಮಗೆ ಶಾರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಈಗ ಅಲ್ಲೂ ಕೂಡ 3 ನಿಮಿಷ ವಿಡಿಯೋ ಮಾಡುವಂಥ ಅವಕಾಶವನ್ನು ಯೂಟ್ಯೂಬ್ ಮಾಡ್ಕೊಡ್ತಾ ಇದ್ದಾರೆ. ಈಗ ನೀವು ಸಣ್ಣ ವಿಡಿಯೋ ಮಾಡ್ತೀರಿ ಅಂದರೆ ಶಾರ್ಟ್ಸ್ಗೆ ಹಾಕಿ ಆರಾಮಾಗಿ 3 ನಿಮಿಷ ಹಾಕ್ಬೋದು. ಅದಕ್ಕಿಂತ ತೀರಾ ನಿಮಗೆ ರೆವೆನ್ಯೂ ಬರೋದಿಲ್ಲ, ಆದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಶಾರ್ಟ್ಸ್ ಇಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಲಾಂಗ್ ವಿಡಿಯೋ ಮಾಡ್ತೀರಿ ಅಂದರೆ ಕನಿಷ್ಠ ಒಂದು 6 ವಿಡಿಯೋ ಮಾಡಿ. ಇನ್ನೂ ಏನಾದರೂ ಕಂಟೆಂಟ್ ತಲುಪಿಸಬಹುದು ಅಂದರೆ 8 ನಿಮಿಷದ ವಿಡಿಯೋವನ್ನು ಮಾಡಿ. 8 ನಿಮಿಷ ಸಾಕು. ಅದ್ರ ಮೇಲೂ ಏನಾದರೂ ಇಂಟರ್ವ್ಯೂ ಎಲ್ಲ ಮಾಡ್ತೀರಿ ಅಂದ್ರೆ 10 ನಿಮಿಷ 12 ನಿಮಿಷ ಈ ರೀತಿಯಲ್ಲಿ ಮಾಡಿ. ಮತ್ತೆ ಯಾವುದಾದ್ರೂ ಇಂಟರ್ವ್ಯೂ ಮಾಡ್ತೀರಿ ಅಂದಾಗ ಒಂದಷ್ಟು ಚೆನ್ನಾಗಿ ಹೇಳ್ತಾ ಇರೋದು, ನೀವು 1 ಗಂಟೆ ಇಂಟರ್ವ್ಯೂ ಮಾಡಿದ್ದೀರಿ ಅಂದಾಗ ಅದನ್ನು 3 ಪಾರ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ರೆವೆನ್ಯೂ ವಿಚಾರದಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಇದು ಟೈಮಿಂಗ್ಸ್ ವಿಚಾರ ಹೇಳೋದಂದ್ರೆ ಯೂಟ್ಯೂಬ್ ಟೈಮಿಂಗ್ಸ್ ಹೆಂಗಿರುತ್ತೆ ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ರಾತ್ರಿ 10 ಗಂಟೆ ಕ್ಲೋಸ್. ರಾತ್ರಿ 10 ಗಂಟೆಗೆ ನೀವು ಎಂಥದ್ದೇ ಹಾಕ್ತೀರಿ ಅಂದ್ರೆ ಯಾವುದೂ ಪ್ರಯೋಜನ ಇಲ್ಲ. ಬೆಳಿಗ್ಗೆ ಒಂದು 9 ಗಂಟೆಗೆ ಒಂದು ಕಂಟೆಂಟ್ ಹಾಕಿ, 2-3 ಹಾಕ್ತೀರಿ ಅಂದ್ರೆ 9 ಗಂಟೆಗೆ ಹಾಕಿ. ಇನ್ನೊಂದು ಕಂಟೆಂಟ್ 1 ಗಂಟೆಗೆ ಹಾಕಿ, ಒಂದು 3-4 ಗಂಟೆ ನಿಮ್ಗೆ ಗ್ಯಾಪ್ ಕೊಟ್ಟು. ಇನ್ನೊಂದು ಕಂಟೆಂಟ್ ಹಾಕ್ತೀರಿ ಅಂದ್ರೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು 6 ಗಂಟೆಗೆ ಹಾಕಿ. 6 ಗಂಟೆ ಮೇಲೆ ಯಾವ ಕಂಟೆಂಟ್ ಅನ್ನ ಹಾಕೋಕೆ ಹೋಗಬೇಡಿ. ಥಂಬ್ನೇಲ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ, ಜನರ ದಿಕ್ ತಪ್ಪಿಸೋ ರೀತಿಲಿ ಬೇಡ. ಇಲ್ಲ ಅಂತಂದ್ರೆ ಯೂಟ್ಯೂಬ್ನ ಆಡಿಯೋ ಲೈಬ್ರರಿ ನಿಮಗೆ ಮ್ಯೂಸಿಕ್ ಸಿಗುತ್ತೆ, ಅಂಥದ್ದು ಮಾಡಿ. ಇನ್ನು ಯಾರ್ಯಾವ್ದು ಕಂಟೆಂಟ್ ಕದ್ದು ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಚಾನಲ್ ಕ್ಲೋಸ್ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದ್ರೆ ಮುಗದೆ ಹೋಗ್ಬಿಡುತ್ತೆ. ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.